ಈಗ ನಮ್ಮ ಜೊತೆ ಗನ್ಸ್ ಅಂಡ್ ರೋಸಸ್ ಸಿನಿಮಾದ ಹೀರೋ ಮತ್ತು ವಿಲನ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾರೆ. ಹಾಯ್ ಸರ್, ಹೇಗಿದ್ದೀರಾ? ಇಬ್ರು ಸೇಮ್ ಕಾಣಿಸ್ತಾ ಇದ್ದೀರಾ ನನಗೆ. ಇದ್ರಲ್ಲಿ ವಿಲನ್ ಹೀರೋ ಕನ್ಫ್ಯೂಸ್ ಆಗ್ತಿದೆ. ಇಲ್ಲ, ಸುಮ್ಮನೆ ಒಳ್ಳೆ ಬಾಂಡಿಂಗ್ ಕ್ಯಾರೆಕ್ಟರ್ ಹಂಗೆ ಇದೆ. ನೀವು ಸಿನಿಮಾದಲ್ಲಿ ನೋಡ್ತಿರ್ಬೇಕಾದ್ರೆ ನನಗೆ ಕೆಲಸ ಕೊಡೋದು ನಮ್ ಗುರುನೇ ನಮ್ ಬಾಸು. ಅಲ್ಲ, ಟೈಟಲ್ ಅಲ್ಲಿ ರೋಸಸ್ ಇದೆ, ಇಲ್ಲಿ ರೋಸೇ ಕಾಣಿಸ್ತಿದೆ. ಅದೇ ಕಾಣಿಸ್ತಿಲ್ಲ, ಬಿಸಿ ಇದಾರೆ. ಇವಾಗ ಫಸ್ಟ್ ಸಿನಿಮಾ ಮೊದಲನೇ ಸಿನಿಮಾ ಭಯ ಒಂದ್ ಸ್ವಲ್ಪ ಇದ್ದೇ ಇರತ್ತೆ, ಏನೇ ಆಗ್ಲಿ. ಅದ್ರ ಜೊತೆಗೆ ಸಿನಿಮಾ ಎಲ್ಲ ಮುಗಿಸ್ಕೊಂಡು ಇವಾಗ ರಿಲೀಸ್ ಬರ್ತಿದೀವಿ. 3ನೇ ತಾರೀಕು ರಿಲೀಸ್ ಆಗ್ತಿದೆ ಶುಕ್ರವಾರ, ಅನುಪಮ ಥಿಯೇಟರ್, ಮೊದಲನೇ ಥಿಯೇಟರು. ಸೊ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಭಯನೂ ಇದೆ. ಜನ, ಮೀಡಿಯಾದವರು ಪ್ರತಿಯೊಬ್ರು ಯಾವ ತರ ತಗೋತಾರೆ ನೋಡೋಣ. ಒಂದ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಸಿನಿಮಾದಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ. ಗೊತ್ತಿಲ್ಲ ಯಾಕೆ ಅಂತ. ಇವಾಗ ಭಯ ಹೋಯ್ತು ಸರ್. ನಿಮ್ ಕ್ಯಾರೆಕ್ಟರ್ ನಾವು ನೋಡಿದೀವಿ ಹಿಂದೆ ಸೀರಿಯಲ್ಗಳಲ್ಲಿ, ರೀಸೆಂಟ್ ಆಗಿ ಬೇಡತಿ ಒಳ್ಳೆ ಇದರಲ್ಲೂ ಕೂಡ ಮೇನ್ ಇದು ನಂದು 11 ವರ್ಷದ ಸಿನಿಕೆರೆಯಲ್ಲಿ ಬೆಸ್ಟ್ ರೋಲ್ ಅಂತ ಹೇಳ್ಬೋದು. ಆಕ್ಚುಲಿ ಒಂದು ಆರ್ಟಿಸ್ಟ್ ಆಗ್ಬಿಟ್ಟು ಇಂಥ ರೋಲ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಅದನ್ನ ನಾನು ಒಬ್ಬ ಕಾದಿದ್ದೀನಿ, ಸಿಕ್ತು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಕತೆ ಹಂಗಿದೆ, ಕಥೆನೇ ಜೀವ, ಒಂದು ಗಟ್ಟಿ ಕತೆ ಹೇಳ್ಕೊಂಡ್ ಬಂದಿದ್ದಾರೆ. ಬಟ್ ಆ ಕಥೆಯಲ್ಲಿ ನಂದೊಂದು ಪಾತ್ರ ತುಂಬಾ ಗಟ್ಟಿಯಾದಂತ ಪಾತ್ರ. ಆ ಪಾತ್ರನೇ ಒಂದು ಸಿನಿಮಾಕ್ಕೆ ಒಂದು ದೊಡ್ಡ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಆ ತರ ಇದೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ. ಬಟ್ ಇವರು ಡೆಬ್ಯೂ ಸಿನಿಮಾ, ಫಸ್ಟ್ ಹೀರೋ ಆಗಿ ಇಂಟ್ರೊಡಕ್ಷನ್ ಆಗ್ತಾ ಇದೆ. ನಮ್ಮ ಲೆಜೆಂಡರಿ ಅಜಯ್ ಕುಮಾರ್ ಅವ್ರ ಮಗ, ಅವರು ಇಂಡಸ್ಟ್ರಿ ತುಂಬಾ ಹಳೆಯವರು. ಅವ್ರ ಮಗನ ಇಲ್ಲಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಫಸ್ಟ್ ಡೆಬ್ಯೂ ಅಲ್ಲಿ. ಬಟ್ ಗಟ್ಟಿ ಕಥೆನ ಮಗನಿಗೆ ಹೆಂಗ್ ಬೇಕೋ ಹಂಗೆ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಂಡು ಮಗನ ರೆಡಿ ಮಾಡಿ ಬೇಸಿಗೆ ಬಿಡ್ತಾರೆ. ಪರ್ಫೆಕ್ಟ್ ಹೈಟ್, ವೆಯ್ಟ್, ಆಕ್ಟಿಂಗ್. ನಾನು ಆಕ್ಚುಲಿ ತುಂಬಾ ಸಿನಿಮಾ 40-45 ಸಿನಿಮಾ ಮಾಡಿದ್ದೀನಿ. ತುಂಬಾ ಜನರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಬಟ್ ನಮ್ಮ ಅರ್ಜುನೊಟ್ಟಿಗೆ ಕೆಲಸ ಮಾಡುವಾಗ ಏನೊಂದು ಫಸ್ಟ್ ಅಂದ್ರೆ ತುಂಬಾ ಒಂದು 15 ಸಿನಿಮಾ ಹೀರೋ ಆಗಿ ಮಾಡಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ನಟ ಅಂತ ಕಾಣಿಸ್ಕೊಂಡ. ನಾವು ಮಾಡುವಾಗ ನಮಗೆ ಹೆಂಗೆ ಒಂದು ಸಾಥ್ ಕೊಡ್ಬೇಕು, ಇಲ್ಲ ನಾವು ಕರೆಕ್ಟ್ ಆಗಿ ಇವ್ರಿಗೆ ಹೆಂಗ್ ಸಾಥ್ ಕೊಟ್ಬಿಟ್ಟು ಇವ್ರನ್ನ ಇನ್ನೂ ಇದು ಮಾಡ್ಬೋದು ಅಂತ ಹೇಳೋದ್ನೆಲ್ಲ ಒಂದು ಬಾಂಡಿಂಗ್ ಚೆನ್ನಾಗಿ ವರ್ಕೌಟ್ ಆಯ್ತು. ಡ್ಯಾನ್ಸ್ ಇರ್ಲಿ, ಫೈಟ್ ಇರ್ಲಿ, ಒಂದು ಎಕ್ಸ್ಪ್ರೆಷನ್, ಒಂದು ಎಮೋಷನ್. ತುಂಬಾ ಎಮೋಷನಲ್ ಕಷ್ಟ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದೆ ಎಮೋಷನ್ ಎಲ್ಲ. ಬಟ್ ಫುಲ್ ಫ್ಲೆಡ್ಜ್ ಒಂದು ಪ್ರಿಪರೇಷನ್ ಅನ್ನೋದಕ್ಕಿಂತ ಗನ್ಸ್ ಅಂಡ್ ರೋಸಸ್ ಇದೊಂದು ಆಕ್ಷನ್ ಸಿನಿಮಾ, ಆಕ್ಷನ್ ಓರಿಯೆಂಟೆಡ್ ಅಂತ ಗೊತ್ತಿತ್ತು. ಸೊ ಕತೆ ಸಾಲಿಡ್ ಆಗಿತ್ತು. ತುಂಬಾ ಆಕ್ಷನ್ಸ್ ಇರತ್ತಂತಾನು ಗೊತ್ತಿತ್ತು. ಮಂಜು ಮಾಸ್ಟರ್ ತೆಗ್ದಿರೋದು, ಅವರು ತುಂಬಾ ಬೆಂಡೆತ್ತಿದ್ದಾರೆ ಎಲ್ಲರಿಗೂ. ಸೊ ಎಲ್ಲೂ ಗ್ಯಾಪ್ ಕೊಡದೆ ಕೆಲಸ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗೂ ಬಂದಿದೆ. ಸೊ ಫೈಟ್ಸ್ ಅಂತ ನೀವು ನಾಳೆ ದಿನ ನೋಡಿದಾಗ ಎಷ್ಟು ರಿಯಲಿಸ್ಟಿಕ್ ಆಗಿದೆ, ನ್ಯಾಚುರಲ್ ಆಗಿದೆ, ನಿಜವಾಗ್ಲೂ ಹೊಡೆದಾಡ್ದಂಗಿದೆ. ಸೊ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾನು ಮಂಜು ಮಾಸ್ಟರ್ಗೆ ತುಂಬಾ ಸಿನಿಮಾದಲ್ಲಿ ಮಾಡಿದ್ದೀನಿ ಇದಕ್ಕಿಂತ ಮೊದಲು. ಬಟ್ ಮಾಸ್ಟರ್ ಗೊತ್ತು ಯಾವ ಕಲಾವಿದರನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಫೈಟ್ ಅಲ್ಲಿ ಯಾವ ತರ ತೋರಿಸ್ಬೇಕು ಅಂತ ಹೇಳೋದು ಗೊತ್ತಿದೆ. ಈಗ ರಿಚಿಗೆ ಯಾವ ತರ ಕೊಡ್ಬೋದು, ಮತ್ತೆ ಹೊಸ ಹೀರೋ ಯಾವ ತರ ಅವರು ಬಾಡಿ ಫಿಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಕೊಡುವಂಥದ್ದು. ಬಟ್ ಅಚ್ಚುಕಟ್ಟಾಗಿ ಸಕ್ಕತ್ತಾಗಿ ಅದು ಸ್ಕ್ರೀನ್ ನೋಡುವಾಗ ಅನ್ಸುದು ವಾವ್ ಏನ್ ಹಿಂಗ್ ಬಂದಿದೆ ಅಂತ. ಬಟ್ ಮಂಜು ಮಾಸ್ಟರ್ ನನಗೆ ಆಕ್ಚುಲಿ ಇಂಡಸ್ಟ್ರಿ ತುಂಬಾ ಮಾಸ್ಟರ್ಗಳಿದ್ರು, ನನಗೆ ಒಂದು ಸ್ವಲ್ಪ ಜನರು ಮಾಸ್ಟರ್ ತುಂಬಾ ಫೇವ್ರೇಟ್. ಅದರಲ್ಲಿ ಮಂಜು ಮಾಸ್ಟರ್ ವೆರಿ ಕ್ಲೋಸ್. ಬ್ರದರ್ಸ್ ಆಕ್ಚುಲಿ ಸಿನಿಮಾದಲ್ಲಿ ಇದೆ, ಅದು ಹೇಳಕ್ಕಾಗಲ್ಲ. ಇಲ್ಲಿ ಹೇಳ್ಬಿಟ್ರೆ ಅದನ್ನು ಹೇಳಕ್ಕಾಗಲ್ಲ. ಆಪೋಸಿಟ್ ಏನು ಅಂತ. ಯಾಕೆಂದ್ರೆ ಕತೆ ಹಂಗಿದೆ, ನಾವೆಲ್ಲೋ ಒಂಚೂರು ಬಿಡಕ್ ಹೋದ್ರೆ ಅದು ಹಿಂಗೆ ಇರ್ಬೋದು, ಇಮ್ಯಾಜಿನೇಷನ್ ಅದಕ್ಕೆ ಹೋಗುತ್ತೆ. ಜನ ಇವಾಗ ತುಂಬಾ ಸ್ಮಾರ್ಟ್ ಇದಾರೆ. ಇನ್ನೇನ್ ಜಾಸ್ತಿ ದಿನ ಇಲ್ಲ, ಇನ್ನೊಂದು 15 ದಿವಸದೊಳಗೆ ಬಂದ್ಬಿಡ್ತೀವಿ ನಾವು ಮುಂದೆ. ಸೊ ಅಂತೂ ಬೆಸ್ಟ್ ಕಾಂಬಿನೇಷನ್ ಅದಂತೂ ನಿಜ. ಹೇಳಕ್ಕೆ ಒಂದು ಹೀರೋಗೂ ವಿಲನ್ಗೂ ಬೇರೆ ಸಿನಿಮಾಗಳು ಏನೊಂದು ಬೇರೆ ತರ ಇರುತ್ತಲ್ಲ, ಆ ತರ ಇಲ್ಲ ಇದರಲ್ಲಿ. ಬೇರೆ ತರನೇ ಇದೆ.
ಓಕೆ ಒಂದ್ ನೋಡ್ಬೇಕು ಫೈಟ್ ಅಲ್ಲಿ ನೋಡ್ತೀರಾ ಅದು ಹೆಂಗಿದೆ ಇದ್ರಲ್ಲಿ ಗೊತ್ತಾಗುತ್ತೆ. ಅದೇ ಅಂದ್ರೆ ಹೆಂಗೆ ಹೇಳ್ತಿದ್ದೀರಾ ಅಂದ್ರೆ ತುಂಬಾ ಕುತೂಹಲ ಹುಟ್ಟು ಅಲ್ಲ, ಹೇಳ್ತಾ ಇಲ್ಲ, ಇದು ಕುತೂಹಲ ಇದೆ. ಈ ಕ್ಯಾರೆಕ್ಟರ್ ಹೆಂಗಿದೆ, ಒಂದು ಹೀರೋಗೂ ವಿಲನ್ಗೂ ಬೇರೆ ತರ ಸಿನಿಮಾದಲ್ಲಿ ಜಸ್ಟ್ ಲೈಕ್ ಆಪೋಸಿಟ್ ಆ ತರಲ್ಲೇ ಇದೆ. ಬಟ್ ಇದರಲ್ಲೇ ಬೇರೆ ತರ ಇದೆ. ನೀವು ಹೇಳ್ಬಹುದು ಇವನು ವಿಲನ ಇಲ್ಲ ಒಳ್ಳೆಯವನ ಅಲ್ಲ ಇವನ್ ಏನು ಅಂತ ಹೇಳೋದನ್ನೇ ನೀವು ಕ್ವಶನ್ ಮಾಡ್ಕೋ. ಬಟ್ ಸ್ಕ್ರೀನ್ ನೋಡಿದ್ರು ಇವ್ನು ಯಪ್ಪ ಏನ್ ಗುರು ಇವನು ಆತರ ಇದೆ ಪಾತ್ರ. ಸರಿ, ಇವಾಗ ನಿಮ್ಮ ತಂದೆಯವರು ಹಿಂದೆ ಹಳೆ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ, ಇವಾಗ ಮಗ ಹೀರೋ ಆಗ್ತಿದ್ದಾರೆ, ಅವ್ರ ಕಡೆಯಿಂದ ಏನಾದ್ರು ಔಟ್ಪುಟ್ ಸಿಕ್ಕಿದ್ದಾರೆ? ಔಟ್ಪುಟ್ಗಳು ಅವ್ರ ಮುಂಚೆಯಿಂದಾನು ಹೇಳ್ಕೊಂಡ್ ಬಂದಿದ್ದಾರೆ. ಸಿನಿಮಾ ಅನ್ನೋದು ನಾವೊಂದ್ 2 ಅವರ್ ನೋಡ್ಬಿಟ್ಟು ಜಡ್ಜ್ ಮಾಡ್ತೀವಿ, ಹೇಳ್ಬಿಡ್ತೀವಿ, ರಿವ್ಯೂ ಕೊಟ್ಬಿಡ್ತೀವಿ. ಬಟ್ ಅದು ಮಾಡ್ಬೇಕು ಅಂತ ಬಂದಾಗ ಅದಕ್ ಮಾಡ್ಕೊಳ್ಳುವಂತ ತಯಾರಿಗಳು ತುಂಬಾ ಇದಾವೆ. ಸೊ ಅಂದ್ರೆ ಮುಂಚೆಯಿಂದಾನು ಯಾವಾಗ್ಲೂ ಹೇಳ್ತಿದ್ರು, ಅಣ್ಣವ್ರು ಹೆಂಗ್ ಹೇಳ್ತಿದ್ರು, ಸಿನಿಮಾ ಅನ್ನೋದೇ ಅದೃಷ್ಟದ ಪರೀಕ್ಷೆ ಅಂತ ಅಂದ್ಬಿಟ್ಟು. ನೀನ್ ಎಷ್ಟೇ ಏನೇ ಮಾಡಿದ್ರು ನಿನಗ್ ಒಂದ್ ಸಾಥ್ ಅನ್ನೋದು ಬರ್ಬೇಕು, ಅದೆಲ್ಲ ಸೇರ್ಕೋಬೇಕು. ಸಮಯ ಅಂತ ಬಂದಾಗ ಸೇರ್ಕೊಳ್ಳುತ್ತೆ. ನಿನ್ ಕೆಲ್ಸ ನೀನ್ ಯಾವತ್ತೂ ನಿನ್ ಕೆಲ್ಸದ ಕಡೆ ನಿನಗೆ ಇಂಟ್ರೆಸ್ಟ್ ಯಾವತ್ತೂ ಬಿಡ್ಬೇಡ ಅಂತ ಅಂದ್ಬಿಟ್ಟು ಅದನ್ನ ನಾನು ಡೆಡಿಕೇಟ್ ಮಾಡ್ಕೊಂಡು ಯಾವತ್ತೂ ಐ ನೆವರ್ ಗಿವ್ ಅಪ್ ವೇಟ್ ಮಾಡ್ತಿದ್ದೆ. ಅಂಡ್ ಸಿನಿಮಾನು ಇವಾಗ ಆಗಿದೆ, ಇನ್ನ January 3 ವೇಟ್ ಮಾಡ್ತಿದೀವಿ ಏನಾಗುತ್ತೆ ಅಂತ ನೋಡೋದು. ಆಕ್ಚುಲಿ ನಾನು ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಗನ್ಸ್ ಅಂಡ್ ರೋಸಸ್ ನಿಮಗೆ ಗೊತ್ತಿರೋಂಗೆ, ಗನ್ಸ್ ಅಂಡ್ ರೋಸಸ್ ಅಂದ್ರೆ ಒಂದು ಮಾಸ್ ಸಬ್ಜೆಕ್ಟ್, ಒಂದು ಹೀರೋಯಿನ್, ರೋಸ್ ಅಂದ್ರೆ ಒಂದು ಹೀರೋಯಿನ್, ಅದನ್ನ ಮೀರಿ ಇದೊಂದು ಕತೆ. ಆದ್ರೆ ನೀವು ಬರೀ ಮಾಸು ಅಂತಾನೆ ತಿಳ್ಕೊಳಕ್ಕಾಗಲ್ಲ, ಅಲ್ಲ ಬರೀ ಲವ್ ಅಂತಾನೆ ತಿಳ್ಕೊಳಕ್ಕಾಗಲ್ಲ, ಬರೀ ಬಡಿ ಯಾವ್ದು ಅದ್ರ ಎಮೋಷನಲ್ ಕಣ್ಣೀರ್ ಫುಲ್ ಪ್ಯಾಕೇಜ್. ಹೆಂಗಂದ್ರೆ ಒಂದ್ ಊಟ ಕೂತ್ಮೇಲೆ ಏನೇನೆಲ್ಲ ಫುಲ್ ಫಿಲ್ ಆಗಿ ಬರ್ತಾರ ಹಬ್ಬ ಅಂತ. ಆ ತರ ಇದ್ರಲ್ಲಿ ಪ್ರತಿ ಒಂದು ನಿಮ್ಗೆ ಒಂದೊಂದು ಸೀನ್ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಒಂದು ಆಡಿಯನ್ಸ್ ಕೂತವ್ರೆ ಅಲ್ಲಿಗೆ ಎಲ್ಲಿ ಇಳಿಸ್ಬೇಕು, ಮತ್ತೆ BGM ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಟ್ ಮ್ಯೂಸಿಕ್ ಸಾಂಗ್ಸ್ ಆಗಿರ್ಲಿ, ಅದು ಆಡಿಯನ್ಸ್ ಹಂಗೆ ಕೂರಿಸುತ್ತೆ. ಆ ಹಿಂದ್ಗಡೆ ಕೇಳ್ತಾ ಇರೋ ಆ ಫೀಲಿಂಗ್ ಎಲ್ಲಿಗೆ ಯಾವ ತರ ಪ್ರೆಷರ್ ಕೊಡೋದು ಚೆನ್ನಾಗಿ ಕೊಟ್ಟಿದ್ದಾರೆ ಶಶಿಕುಮಾರ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ತುಂಬಾ ಫಸ್ಟ್ ಡೆಬ್ಯೂ ಆಗಿ ಮಾಡ್ತಾ ಇರೋ ಶಶಿಕುಮಾರ್ ಅಂತ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ್ ಅಂತ ನಮ್ಮ ಡೈರೆಕ್ಟರ್, ತುಂಬಾ ಅವರು ಹಳೆ ಕಾಲದಿಂದ 34 ವರ್ಷದಿಂದ ಇಂಡಸ್ಟ್ರಿ ಇರೋರು ಅವರು ಡೈರೆಕ್ಟರ್. ತುಂಬಾ ಅಚ್ಚುಕಟ್ಟಾಗಿ ಪ್ರತಿಯೊಂದು ಫ್ರೇಮ್ ಒಬ್ಬೊಬ್ಬರಿಗೆ ಯಾವ ರೀತಿ ಫ್ರೇಮ್ ಇಡಬೇಕು, ಹೆಂಗ್ ತೋರಿಸ್ಬೇಕು ಅಂತ ಹೇಳೋದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ತಂದೆ ಬಗ್ಗೆ ಅಜಯ್ ಕುಮಾರ್ ಸರ್ ಹತ್ರ ಹೇಳ್ಬೇಕಂತ ಹೇಳಿದ್ರೆ, ಆಕ್ಚುಲಿ ಅವ್ರು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ರು. ಇದಕ್ಕೆ ಮೂಲ ಕಾರಣ ಅಂದ್ರೆ ಶೋಭರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಶೋಭರಾಜ್ ಸರ್ಗೆ ಥ್ಯಾಂಕ್ಸ್ ಯಾಕಂದ್ರೆ ಈ ಸಿನಿಮಾ ಮಾಡೋದಕ್ಕಿಂತ ಬಿಫೋರ್ ನಾನು ಮಂಗಳೂರಲ್ಲಿ ಶೋಭರಾಜ್ ಸರ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ವಿ. ನಾವು 15 ದಿವಸ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅವಾಗ ನನಗೆ ತುಂಬಾ ಕ್ಲೋಸ್ ಅನ್ಸಿದ್ರು, ತಂದೆ ಮಗನ್ ಪಾತ್ರ ಮಾಡ್ತಾ ಇದ್ವಿ ಅಲ್ಲಿ. ಸೊ ಅವಾಗ ಒಡನಾಟ ತುಂಬಾ ಚೆನ್ನಾಗಿ ಅನ್ಸ್ತು. ಆಮೇಲೆ ಅವರು ನನಗೆ ಅಲ್ಲಿ ತಿದ್ದಿ ಒಂದ್ ಸ್ವಲ್ಪ ಇದೆಲ್ಲ ಹೇಳೋರು, ನೀನು ಹಿಂಗ್ ಮಾಡು ಚೆನ್ನಾಗಿ ಕಾಣಿಸ್ತು, ಹಿಂಗ್ ಮಾಡು ಅಂತ ಹೇಳಿದಾರೆ, ಇದು ಮಾಡು. ಬಟ್ ಅಲ್ಲಿಂದ ಕಟ್ ಮಾಡಿ ನಾವು ಸಿನಿಮಾ ಮುಗಿಸ್ಕೊಂಡು ಇಲ್ಲಿ ಬಂದಿದ ತಕ್ಷಣನೇ ನಮ್ಮ ಡೈರೆಕ್ಟರ್ ಶ್ರೀನಿವಾಸ್ ಅವರು ಶೋಭರಾಜ್ ಸರಿಗೆ ಫೋನ್ ಮಾಡಿದ್ದಾರೆ, ಇದೊಂದು ನಿಮ್ ಕ್ಯಾರೆಕ್ಟರ್. ಅವ್ರು ನನ್ನ ಮೇಲೆ ಪ್ರೀತಿಗೋಸ್ಕರ ಏನ್ ಮಾಡಿದ್ದಾರೆ, ನನಗೆ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದಾರೆ, ರಿಚಿ ಅಂತ ಒಬ್ಬರು ಇದ್ದಾರೆ, ಜೀವನ್ ರಿಚಿ ಅಂತ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಕಲಾವಿದ, ಒಂದು ಅವಕಾಶ ಕೊಡಿ ಅವನಿಗೆ ಅಂತ ಹೇಳಿದ್ರೆ. ಬಟ್ ಇವರು ಶೋಭಣ್ಣ ನೀವು ಫೋನ್ ಹೋಗ್ಬಿಟ್ಟು ಹೇಳೋದು, ಹೇಳಿದೀನಿ ಕಣೋ ಯಾವ್ದೊಂದು ಪೊಲೀಸ್ ಹುಡ್ಕೊಂಡಂತೆ ಅಂತ ಹೇಳಿದ್ರು. ಯಾಕೆಂದ್ರೆ ತುಂಬಾ ಪೊಲೀಸ್ ಮಾಡಿ ಫೆಡಪ್ ಆಗ್ಬಿಟ್ಟಿದೆ. ನಾ ಕೇಳಿದೆ, ಅಣ್ಣ ಇದ್ರಲ್ಲೂ ಪೊಲೀಸ್ ಅಂತ. ಅದು ಯಾವ್ದೊಂದು ಸರಿ ಆಯ್ತು, ಪಾಲಿಗೆ ಬಂದಿದೆ ಪಂಚಾಮೃತ ಅಂತ. ನಾನೀಗ ಕಟ್ ಮಾಡಿ ಒಂದು 15 ನಿಮಿಷಕ್ಕೆ ಶ್ರೀನಿವಾಸ್ ಸರ್ ಅವ್ರು ಫೋನ್ ಮಾಡಿದ್ರು, ಜೀವನ ಎಲ್ಲಿದ್ದೀರಾ, ಆಫೀಸ್ ಬರ್ತೀರಾ ಅಂತ. ಇಲ್ಲಿ ಬಂದೆ ಆಫೀಸ್ ಬರ್ತೀನಿ. ನಮ್ಗೆ ಅಜಯ್ ಕುಮಾರ್ ಸರ್ ಅವರು ಡ್ಯಾಡಿ ಮತ್ತೆ ಡೈರೆಕ್ಟರ್ ಕೂತಿದ ತಕ್ಷಣ ನಾನು ಹೇಳಿದೆ, ಈ ತರ ಜೀವನ ಹೌದಾ ಅಂತ ನೋಡಿ. ಅಷ್ಟೊತ್ತಿಗೆ ಇವರು ತಂದೆ ಶ್ರೀನಿವಾಸ್ ಬಾಯ್ದು ಒಂದು ನಿಮಿಷ ಕರ್ಕೊಂಡು ಡೈರೆಕ್ಟರ್ ಕರ್ಕೊಂಡು ಹೊಟ್ಟೆ ಹೋಗೋದ. ನಾನು ಕೂತ್ಕೊಂಡೆ ಬರ್ಲೇ ಇಲ್ಲ ಇವರು. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ನಾ ಕಾದ್ ಇಲ್ಲಿ ಬರ್ಲೇ ಇಲ್ಲ. ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಇದೇನು ಬರೀದು ಅದೇ ಬರ ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ. ತಿರ್ಗಾ ಬಂದ್ರು, ಇನ್ನೇನು ಶೂಟಿಂಗ್ ಮಾಡಿ 3 ದಿವಸದ ಮುಹೂರ್ತಕ್ಕೆ ನಾನು ಹೋಗಿರೋದು ಆಫೀಸಿಗೆ. ಇನ್ನು 3 days ಶೂಟ್ ರೆಡಿ ಆಗಿದೆ. ಇವ್ರು ಬಂದವರು ತಿರ್ಗಾ ಬಂದವರು ಪೇಪರ್ ಬರ್ಕೊಂಡು ಏನೋ ಸ್ಕ್ರಿಪ್ಟ್ ನೋಡ್ತಾವ್ರೆ, ಡೈರೆಕ್ಟ್ ಮಾತಾಡ್ತಾ ಇಲ್ಲ. ನನಗೆ ಒಳಗಡೆ ತರಮಳ ಅನ್ಸುತ್ತೆ ನನಗೆ. ಓ ಇದೇನು ಅದು ಇಂಟ್ರೆಸ್ಟ್ ಇಲ್ಲ ನನ್ನ ಹತ್ರ, ಹೋಗೋಣ ಅಂತ ಹೇಳು. ಸರ್ ಒಂದು ಸರಿ ಅಂದ್ರು, ಡೈರೆಕ್ಟ್ ಸರ್ ಟೀ ಕುಡ್ಕೊಂಬಲ್ಲ ಅಂದೆ. ಹೋದೆ, ಟೀ ಕುಡ್ಕೊಂಡು ಯೋಚನೆ ಮಾಡಿದೆ, ಮಾತಾಡ್ತಾವ್ರೆ ಏನ್ ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಸರಿ ಬಂದು ಮತ್ತೆ ಕುಡ್ಕೊಂಡೆ. ತಿರ್ಗಾ ಅವ್ರು ನೋಡಿದ್ರೆ ಅದೇ ಕುಮಾರ್ ಅವ್ರ ಒಂದ್ ಕಡೆ ಬಿಸಿ, ಇವ್ರ ಒಂದ್ ಕಡೆ 1 hour ಕೂರ್ಸವ್ರೆ.
ನಾನು ಎದ್ಬಿಟ್ಟು ಸರ್ ನಾ ಒಳ್ಳೆ ಸರ್ ಇದು ಬಂದಿದ್ದಾರೆ ಎಲ್ಲ ಬರ್ತೀನಿ ಗುರು ಅಂತ ಹೇಳ್ದಂಗೆ ಒಂದು ನಿಮಿಷ ಯಾಕೆ ಅಂತ ಹೇಳಿದ್ರು. ಇಲ್ಲ ಸರ್ ಹೇಳ್ತೀನಿ ಕತೆ ಒಂದ್ ಸ್ವಲ್ಪ ಹೇಳ್ತೀನಿ ನಿಮ್ಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ಚೆನ್ನಾಗಿ ಸೂಟ್ ಆಗ್ತಿರೋ ನೀವು ಅದ್ ಮಾಡಿ. ಹೌದಾ ಅದೇ ಹೊರಗಡೆ ವೆಯ್ಟ್ ಮಾಡ ಅಂತ ಅನ್ಸ್ತು. ಕ್ಯಾರೆಕ್ಟರ್ ಅನ್ಕೊಂಡಿರೋ ಕ್ಯಾರೆಕ್ಟರ್ಗಿಂತ ಕೊಟ್ಟಿದ್ದಾರೆ ಅಂತ ಬಿಟ್ಟು ಕರೆದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಆ ಕ್ಯಾರೆಕ್ಟರ್ ಮ್ಯಾನೇಜರ್ ಹೆಂಗಿರ್ಬೇಕು ಫಸ್ಟ್ ಹಂಗೆ ಹೇಳ್ಕೊಂಡು ಕ್ಲೈಮ್ಯಾಕ್ಸ್ ಅವ್ರಿಗೆ ಬಂದ್ರು. ನನಗೆ ಹೊರಗಡೆ ಖುಷಿ ತೆರೆಯಕ್ಕಾಗ್ತಾ ಏನಿದೆ ಈ ತರ ಇದೆ ಕ್ಯಾರೆಕ್ಟರ್ ಅದು ಹಿಂಗೆ ಹೇಳ್ತಾ ಇದಾರೆ ಅಂತ ಹೇಳ ಫುಲ್ ಸರ್ ಮಾಡ್ತೀರಾ ಅಂತ ನಾನ್ ಮನ್ಸೊಳಗೆ ಮಾಡ್ತೀರಾ ಅಂತ ಹೇಳಿ ಇವಾಗ ಕ್ಯಾಮರಾ ಮಾಡ ಅಷ್ಟು ಒಂಥರ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ ನನಗೆ. ಸರಿ ಸರ್ ಮಾಡ್ತೀನಿ ಒಂದೇ ಫಸ್ಟ್ ಶೋಭನಿಗೆ ಫೋನ್ ನೋಡು ಥ್ಯಾಂಕ್ಸ್ ಅಣ್ಣ ಎಲ್ಲ ಹೋಗಿದ ಕ್ಯಾರೆಕ್ಟರ್ ಯಾವ್ದೋ ಕೊಟ್ಟಿರೋ ಕ್ಯಾರೆಕ್ಟರ್ ಯಾವ್ದೋ ತುಂಬಾ ಮಗ ಮಾಡ್ತೀನಿ ನಾನು 3 days ಇಂದಾನೆ ಶೂಟ್ ಸ್ಟಾರ್ಟ್ ಆಗೋಯ್ತು ಇಮಿಡಿಯೇಟ್. ಅದು ಎಷ್ಟು ಬೇಗ ಅಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಸ್ಟಾಪೇ ಕೊಡ್ಲಿಲ್ಲ, ಒಂದ್ ದಿವಸ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಸಿಂಗಲ್ ಶೆಡ್ಯೂಲ್ ಎಲ್ಲ ಇಲ್ಲೇ ಸುತ್ತಮುತ್ತನೇ ಮಾಡಿರೋದು. ಬಟ್ ಒಂದೊಂದೇ ಎಲ್ಲ ಕಂಫರ್ಟ್ ಆಗಿದ್ದಾರೆ ನನ್ಗೆ ಇದ್ದಿದ್ದು ಎಲ್ಲ. ಶೋಭಣ್ಣನು ನನ್ನ ಜೊತೆ ಆಪೋಸಿಟ್ ವಿಲನ್ ಇರೋದು. ಬಟ್ ಅವರೆಲ್ಲ ಒಂದ್ ಸ್ವಲ್ಪ ತಿರ್ತಾ ಇದ್ರು ಹೆಂಗೆ ಅಂತ. ಬಟ್ ಅವ್ರಿರೋದ್ರಿಂದ ಒಂದ್ ದೊಡ್ಡ ಸ್ಟ್ರೆಂತ್ ನನಗೆ ಶೋಭಾ ಸರ್. ಸೊ ಹಂಗೆ ಸಿನಿಮಾ ಸ್ಟಾರ್ಟ್ ಆಯ್ತು. ಅದು ಎಷ್ಟು ಬೇಗ ಸ್ಟಾರ್ಟ್ ಆಗಿ ಎಷ್ಟು ಬೇಗ ಮುಗೀತು ಅಂತ ಗೊತ್ತಿಲ್ಲ. ಡೇ ಅಂಡ್ ನೈಟ್ ಹೊಡಿತಾ ಇದ್ವಿ. ಹಾಗೆ ಈ ಸಿನಿಮಾದಲ್ಲಿ ಶೋಭಾ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಆಮೇಲೆ ಕಿಶೋರ್ ಸರ್, ಆಮೇಲೆ ನೀನಾಸನ್ ಅಶ್ವಥ್ ಅವರು, ಆಮೇಲೆ ಇನ್ನು ಇವರು ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ. ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಅರುಣಾ ಬಾಲರಾಜ್ ಅವರು ಅಂತ. ಬಟ್ ಸಿನಿಮಾಕ್ಕೆ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಅದ್ಭುತ, ಒಂದೊಂದು ತರ ಇದೆ. ಗುಂಪಿನಲ್ಲಿ ಗೋವಿಂದ ಅಂತ ಪ್ರತಿಯೊಬ್ಬರಿಗೂ ಅವರಿಗೆ ಆದಂತ ಒಂದು ಕ್ಯಾರೆಕ್ಟರ್ ಯೂಸ್ ಮಾಡಿದ್ದಾರೆ. ಅದ್ರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಡೆಬ್ಯೂ ಮೂವಿ ಫಸ್ಟ್ ಹೀರೋ ಆಗಿ ಬರ್ತಾ ಇರೋರು ಪ್ಯಾನ್ ಇಂಡಿಯಾ ಸಿನಿಮಾ 5 ಲ್ಯಾಂಗ್ವೇಜ್ ಗೆ ಎಟ್ ಎ ಟೈಮ್ ಮಾಡಿ ಬಿಡ್ತಾ ಇದ್ದಾರೆ ಅಂತ ಹೇಳೋದು. ತಮಿಳು, ಮಲಯಾಳಂ, ತೆಲುಗು, ಹಿಂದಿ, ಕನ್ನಡ ಒಂದು ಪ್ಯಾನ್ ಇಂಡಿಯಾ ರೇಂಜ್ಗೆ ದೊಡ್ಡದಾಗೆ ಬರ್ತಾ ಇದ್ವಿ. ಅದರಲ್ಲಿ ಬೇರೆ ಹೊಸ ವರ್ಷಕ್ಕೆ ಜನವರಿ 3ನೇ ತಾರೀಕು ಬೇರೆ ದೊಡ್ಡ ಮಟ್ಟಿಗೆ ಬರ್ತಾ ಇದ್ದೀವಿ. ಸೊ ಅದು ಖುಷಿ ಇದೆ. ಡೀಟೇಲ್ ಆಗಿ ನೀಟ್ ಆಗಿ ನಾನು ನಿಮ್ಗೆ ಇವಾಗ ಮಟ್ಟದಲ್ಲೇ ಬರ್ತಿದ್ದೀರಾ ತಾರಾ ಬಳಗನೇ ಇದೆ. ಭಯ ಇತ್ತು ಮುಂಚೆ, ಕಿಶೋರ್ ಸರ್ ಆಗಿರ್ಬೋದು, ಅವಿನಾಶ್ ಅವರಾಗಿರ್ಬೋದು, ಪ್ರತಿಯೊಬ್ರು ಒಂದ್ ಭಯ ಇತ್ತು ಮುಂಚೆ ಹೆಂಗಿರತ್ತೆ ಏನು ಅಂತೆಲ್ಲ. ಬಟ್ ಪ್ರತಿಯೊಬ್ರು ನಮ್ ಸಿನಿಮಾಲ್ ಕೆಲಸ ಮಾಡಿರೋರು ನಾವೇನೋ ಅನ್ಕೋತೀವಿ, ಆರ್ಟಿಸ್ಟ್ ಗಳು ಅಂದಿದ ತಕ್ಷಣ, ದೊಡ್ಡ ಆರ್ಟಿಸ್ಟ್ ಗಳು ಅಂದಿದ ತಕ್ಷಣ ಅವ್ರು ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮೋಸ್ಟ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಅನ್ಸತ್ತೆ. ನಮ್ ಜೊತೆ ಕೂತ್ಕೊಂಡು ನಮ್ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ತುಂಬಾ ಹಂಬಲ್ ಇದ್ದಾರೆ. ಕಿಶೋರ್ ಸರ್ ಆಗಿರ್ಬೋದು, ಅವ್ರು ರಜನಿಕಾಂತ್ ಅವ್ರ ಜೊತೆಯಿಂದ ಹಿಡಿದು ಸೌತ್ ಇಂಡಿಯಾ ಸಿನಿಮಾಗಳು ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಮಾಡಿದ್ದಾರೆ. ನಮ್ ಜೊತೆ ಅವ್ರು ಎಷ್ಟು ಹಂಬಲ್ ಅಂತಂದ್ರೆ ಅವ್ರು ಮಾತಾಡ್ದಾಗ್ಲೇನೆ ನಮ್ಗೆ ಭಯ, ಫಿಯರ್ ಅನ್ನೋದು ಹೊಟ್ಟೋಯ್ತು. ನಮ್ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು. ಸೊ ಒಂದು ಅದೃಷ್ಟ, ಒಂದು ಪುಣ್ಯ ಮಾಡಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇವರೆಲ್ಲ ನಮ್ ಜೊತೆ ಸೇರ್ಕೊಂಡು ಇವಾಗ ಹೆಂಗ್ ಮಾತಾಡ್ತಿದೀವಿ, ಶೂಟಿಂಗ್ ಅಲ್ಲೂ ಅಷ್ಟೇ ಜಾಲಿಯಾಗಿ ನಾವು ಕೆಲಸ ಮಾಡಿದೀವಿ. ಸೊ ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಫಸ್ಟ್ ಕನ್ನಡ ಸಿನಿಮಾನೇ ನಮ್ದು, ಕನ್ನಡ ಸಿನಿಮಾನೇ ಮಾಡಿದೀವಿ. ಬೇರೆ ಭಾಷೆಯಲ್ಲಿ ಡಬ್ ಮಾಡಿದೀವಿ. ಎಲ್ಲಾ ಭಾಷೆಯಲ್ಲಿ ಇವಾಗ OTT ಆಗಿರ್ಬೋದು, ಬೇರೆ ಭಾಷೆಗಳಲ್ಲಿ ನಿಮ್ಗೆ ಯಾವ್ದು ಅನುಕೂಲ, ಯಾವ ಭಾಷೆಯಲ್ಲಿ ನೋಡ್ಬೇಕು ಅನ್ಕೊಳ್ತೀರೋ ಆ ಭಾಷೆಯಲ್ಲಿ ನಿಮ್ಗೆ ನಮ್ ಗನ್ಸ್ ಅಂಡ್ ರೋಸಸ್ ಸಿಗತ್ತೆ. ಅಂಡ್ ಪ್ರತಿಯೊಬ್ಬರಿಗೂ, ಸಿನಿಮಾದವರಿಗೆ, ಸಿನಿ ರಸಿಕರಿಗೆ, ಬೇರೆ ಭಾಷೆಯಲ್ಲೂ ನೋಡೋರಿಗೆ ನಮ್ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಗೆ ಇಷ್ಟ ಆಗುವಂತ ಸ್ಟಾರ್ ಕಾಸ್ಟ್ ಆಗಿರ್ಲಿ, ಸಾಂಗ್ಸ್ ಅಷ್ಟೇ. ಆಕ್ಚುಲಿ ನಮ್ಮ ಕ್ಯಾಮರಾಮನ್ ಜನಾರ್ದನ್ ಅಂತ, ಅವರು ತೆಲುಗು ಸಿನಿಮಾ ತುಂಬಾ ಮಾಡಿದ್ದಾರೆ. ತುಂಬಾ ಹಳೆ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಕ್ಯಾಮರಾಮನ್ ಸಿಕ್ಕಿದ್ದಾರೆ. ಪ್ರತಿ ಅವರಿಗೆ ಸೀನ್ ವೈಸ್ ಆ ಸೀನ್ಗೆ ಫ್ರೇಮ್ ಹೆಂಗಿಡ್ಬೇಕು ಅಂತ ಹೇಳೋದು ತುಂಬಾ ಒಂದು ಇದರಲ್ಲಿ ಅವ್ರಿಗೆ ನಾವು ನಮ್ ಫೇಸ್ ನೋಡೋರು, ನೋಡ್ಬಿಟ್ಟು ಬೇಡ ಇದು ಬೇಕು ಅಂತ ಜಾಸ್ತಿ ನನ್ ಕಣ್ಣಿನ ಮೇಲೆ ಫೋಕಸ್ ಮಾಡ್ತಾ ಇರೋದು. ಸರಿ ಗ್ಲಾಸ್ ಹಾಕೊಂಡಿರೋದು ಗೊತ್ತಾಗಿಲ್ಲ. ನನ್ ಕಣ್ಣಿನೇ ಜಾಸ್ತಿ ಹೈಲೈಟ್ ಮಾಡೋದು. ಇವರು ಅಂತ ತುಂಬಾ ಜನರುಗಳು ನನ್ ಕಣ್ಣ ಮೇಲೆ ಜಾಸ್ತಿ ಚೆನ್ನಾಗಿದೆ ಸರ್. ನಿಮ್ ಕಣ್ಣು ಯೂಸ್ ಮಾಡ್ಕೋಬಹುದು. ಆ ಲುಕ್ ಅಂದ್ರೆ ಕ್ಲೋಸ್ ಅಪ್ ಇಡುವಾಗ ಮತ್ತೆ ಆ ಕಣ್ಣಲ್ಲಿ ಒಂದು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ನಿಮ್ ಕಣ್ಣ ಅಂತ ಹೇಳ್ಬಿಟ್ಟು ತುಂಬಾ ಜನರು ಯಾವ್ದೊಂದು ಗಾಡ್ ಗಿಫ್ಟೆಡ್ ನನಗೆ. ತುಂಬಾ ಚೆನ್ನಾಗಿ ಫೇವ್ರೇಟ್ ಅವರು. ಮತ್ತೆ ಹೇಳ್ಕೊಡೋರು ಅವರು ನನಗೆ, ಜನಾರ್ದನ್ ಸರ್ ಈ ಲೆನ್ಸ್ ಹಾಕಿದೀನಿ,
ಒಂದು ಆರ್ಟಿಸ್ಟಿಗೆ ಅದು ಹೇಳ್ಕೊಡ್ಬೇಕು ಈ ಲೆನ್ಸ್ ಇದೆ ಅಂತ ಹೇಳುವಾಗ ನಮ್ಗೆ ಗೊತ್ತಾಗುತ್ತೆ ಓ ನಾವ್ ಇಷ್ಟರಲ್ಲೇ ಇರ್ಬೇಕು ಅಂತ. ಬಟ್ ಬ್ಯೂಟಿಫುಲ್ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಕ್ಯಾರೆಕ್ಟರ್ ನ ಅನುಭವಿಸಿದೀನಿ ನಾನು. ಒಂಥರ ತುಂಬಾ ಖುಷಿಯಿಂದ ಮಾಡಿದೆ. ಯಾಕಂದ್ರೆ ನಮ್ಗೆ ತುಂಬಾ ಟೈಮ್ ಇಂದ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ವಿ. ವೈರತಿರಣಗಳಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ, ಮತ್ತೆ ಧೈರ್ಯಂ ಸರ್ವಸ್ವ ಸಾಧನ ಅಂತ ಬಂದಿತ್ತು. ಅದರಲ್ಲಿ ಫುಲ್ ಅರ್ಜುನ್ ಪಾತ್ರ ತರ ಯಾರು ಕಲರ್ ಎಲ್ಲ ಮಾಡಿ ಗೊತ್ತಾಗಲ್ಲ. ಯಾಕಂದ್ರೆ ನನ್ನ ಗೊತ್ತಿರೋರಿಗೆ ಮಾತ್ರ ಗೊತ್ತಿತ್ತು. ಬಟ್ ಸಿನಿಮಾ ಥಿಯೇಟರ್ ಅಲ್ಲೇ ಇದ್ದೀನಿ, ಜನರು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಹಿಂಗಿದ್ದೀನಿ, ಅಲ್ಲಿ ನೋಡಿದ್ರೆ ಹಂಗಿದೆ ಆ ಕ್ಯಾರೆಕ್ಟರ್, ಬೇರೆ ಗುರು ಅಂತ. ಬಟ್ ಆ ಕ್ಯಾರೆಕ್ಟರ್ ತುಂಬಾ ಜನರು ನನ್ನ ಫ್ರೆಂಡ್ಸ್ ಹೇಳಿದ್ರು, ನೀನು ಅದನ್ನು ಗೊತ್ತೇ ಆಗ್ತಾ ಇಲ್ಲ, ಆತರ ಇದೆ ಅದು. ಅದೊಂದು ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಕಾಣಿಸ್ಕೋಬೇಕು, ಗುರ್ಸ್ಕೋಬೇಕು ಅಂತಿರುವಾಗ ನಾವು ಮಾಡಿದ್ರೆ ನಮ್ದೇ ಗೊತ್ತಿಲ್ಲ. ತುಂಬಾ ಕಡಿಮೆ ಅಲ್ವಾ ಸರ್ ಒಬ್ರು ಎಲ್ಲ ಕ್ಯಾರೆಕ್ಟರ್ ಇಲ್ಲಿ ಕರ್ಸಿದ್ರು, ಇಲ್ಲಿ ಕರ್ಸ್ಬಿಟ್ಟು ಹಿಂಗೇನ್ ಹೋಗ್ಬಿಟ್ಟು ನಿನ್ನ ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಅಜಯ್ ಸರ್, ಶ್ರೀನಿವಾಸ್ ಸರ್, ಇಲ್ಲಿ ನಿಂಗೆ ನೋಡಿದ್ರೆ ಆಗಲ್ಲ, ಇನ್ನೂರು ಇನ್ನು ಏನ್ ಸರ್ ಮಾಡ್ತೀರ ನನ್ನ, ನಾನ್ ಎಲ್ಲಾದ್ರೂ ತಲೆಗೆ ಇಲ್ಲಿಗೆಲ್ಲ ಹಚ್ಚಿ ಅನ್ನ ನಾನು ನಿಮಗೆ ಗೊತ್ತೇ ಹಿಡಿತಾರೆ, ದಯವಿಟ್ಟು ಬಿಟ್ಬಿಡಿ ಮಾಡ್ಬೇಕು ನೀನು. ಏನ್ ಮಾಡ್ಬಿಡ್ತಾರ ಮಟ್ಟಾಗಿಟ್ಟ ಗುಂಡು ನೋಡ್ಬಿಡ್ತಾರ ನನಗೆ. ಕೊನೆ ಅಸ್ತ್ರ ಅದೇ ಒಂದು ಗುಂಡು ನೋಡ್ಬಿಟ್ಟು ಎಲ್ಲ ಎಲ್ಲಿ ಲಾಕ್ ಮಾಡ್ಬಿಟ್ಟು ಮಾಡ್ಬಿಡ್ತಾರ ಹೊರಗೊಳಗೆ. ಇಲ್ಲ ಬೇಡ, ಇಲ್ಲ ಒಂದ್ ಸ್ವಲ್ಪ ಟಚ್ ಅಪ್ ಹೊಡೆಯೋಣ ಅಂತ ಹೇಳಿ ಆಮೇಲೆ ಒಂದು ರಫ್ ಲುಕ್ಕಿಗೆ ತಗೊಂಡ್ರು. ಬಟ್ ಆ ಫ್ರೇಮ್ ಅಲ್ಲಿ ಅದು ಹಂಗೆ ಕಾಣಿಸುತ್ತೆ, ಅದು ಭಯಂಕರವಾಗಿ ಕಾಣಿಸುತ್ತೆ. ಸದ್ಯ ಕಂಪ್ಲೀಟ್ ನೋಡಿರ್ಬೋದು, ಆ ಲುಕ್ಕಿಗೂ ಈ ಲುಕ್ಕಿಗೂ ಒಂದ್ ಸ್ವಲ್ಪ ಅವನ ಅಂತ ಡೌಟ್ ಅಂದ್ರೆ ತುಂಬಾ ಡಿಫ್ರೆನ್ಸ್ ಏನ್ ಕಾಣಿಸಲ್ಲ ಹಿಂದಿ ಕ್ಯಾರೆಕ್ಟರ್. ಸ್ವಲ್ಪ ಖುಷಿ ಇದೆ ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಅಂತೂ ಗುರ್ತಿಡಿದ್ದಾರೆ, ಅದನ್ನ ನಾನು ಹೇಳಿದ್ರಿ ನಾನು ಅಂತ ಎಲ್ಲರೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇತ್ತು ಆ ಸಿನಿಮಾ. ಬಟ್ ಇದರಲ್ಲಿ ಇಲ್ಲ ಸರ್, ನೀವೇ ನೋಡ್ಕೊಳ್ತಾರೆ ಅವರು. ಹಿಂದೆ ಕ್ಯಾರೆಕ್ಟರ್ ಗುರ್ತಿಡದೇ ಇದ್ರು ಕೂಡ ಇಷ್ಟಪಟ್ಟಿದ್ದಾರೆ. ಇವಾಗ ನನಗೆ ನಾನು ಹೇಳಿದಲ್ಲ, ಇವಾಗ 11 ವರ್ಷದಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಿ ಒಂದು 40 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕಿಂತ ಅದ್ರಲ್ಲೆಲ್ಲದರಲ್ಲೂ 2 ಸೀನು 3 ಸೀನು ಅಂತ ನಮ್ಗೆ ಏನಾಗುತ್ತೆ ಅಂದ್ರೆ ಮೈನಸ್ ಒಂದ್ 2 ಗಂಟೆ 2.5 ಗಂಟೆ ಸಿನಿಮಾದಲ್ಲಿ ನೀವು ಒಂದು 30 ಸೆಕೆಂಡ್ 1 ನಿಮಿಷ 2 ಸೀನಲ್ಲಿ ಬಂದು ಯಾರು ನೆನಪಲ್ಲಿ ಇರೋದು. ನಾನೆಲ್ಲ ಜೊತೆಗೆ ಹೋಗಿ ಸಿನಿಮಾ ನೋಡೋ ಆಡಿಯನ್ಸ್ ಗಳು ನನ್ನೇ ನೋಡ್ತಾ ಇರ್ಲಿಲ್ಲ, ಇವನೆಲ್ಲ ಅಂದ್ರೆ ಅದು ನೆನಪಲ್ಲಿ ಉಳಿತಾ ಇರ್ಲಿಲ್ಲ. ಬಟ್ ಅದು ತುಂಬಾ ಬೇಜಾರ್ ಅನಿಸ್ತಾ ಇತ್ತು ನನಗೆ. ಒಂದ್ 11 ವರ್ಷ ಕಳೆದಿದ್ದೀನಿ, ಒಂದ್ 40 ಸಿನಿಮಾ ಹೇಳ್ಕೊಳಕ್ ಮಾಡಿದ್ದೀನಿ, ಬಟ್ ನನಗೆ ಗುರ್ತಿಡಿಯೋರು ಯಾರಿಲ್ವೇ ಅಂತ. ಬಟ್ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಅವ್ರು ಗುರ್ತಿಡಿದ್ರು, ಇಲ್ಲ ರಿಚಿಕೆಯಿಂದ ಈ ಕ್ಯಾರೆಕ್ಟರ್ ಮಾಡ್ಬೋದು, ವಿಲನ್ ಪಕ್ಕ ಇದ್ದಾನೆ ಅಂತ ಹೇಳ್ಬಿಟ್ಟು ಮೈನ್ ತುಂಬಾ ವಿಲನ್ಸ್ ಮಾಡ್ತಾ ಇದ್ದೀನಿ. ಇವಾಗ ರೀಸೆಂಟ್ ಆಗಿ ಒಂದು 6 ಸಿನಿಮಾ ಬರ್ತಾ ಇದೆ, ನಂದು ಶೂಟಿಂಗ್ ನಡೀತಾ ಇದೆ. ನೋಡೋಣ, ಅದು ಅದೇ ಹೇಳ್ತಾರಲ್ಲ, ಯಾವಾಗ ಬಿಡ್ಬೇಕು ಅವಾಗ ಬರುತ್ತೆ. ಅದ್ರ ನನಗೆ ಇನ್ನೊಂದು ಖುಷಿ ಏನಂದ್ರೆ, ಮೊನ್ನೆ 3ನೇ ತಾರೀಕು ನ್ಯೂ ಇಯರ್ ಹೊಸದಾಗಿ ಸ್ಟಾರ್ಟ್ ಆಗೋದು. ಎಲ್ಲಾರು ಏನೋ ಒಂದು ಬೇಡ್ಕೊಂಡಿರ್ತಾರೆ, ನನಗೆ ಈ ವರ್ಷ ಹಂಗಾಗ್ಬೇಕು, ಈ ವರ್ಷ ಹಿಂಗಾಗ್ಬೇಕು. ನಾನು ಹೇಳಿದೆ ದೊಡ್ಡದೊಂದು ಬ್ರೇಕ್ ಸಿಗ್ಲಿ ಸಿನಿಮಾ, ದೊಡ್ಡ ಒಂದು ಹಿಟ್ ಸಿಗ್ಲಿ, ಫುಲ್ ವರ್ಷ ಪೂರ್ತಿ ಕೆಲಸ ಸಿಗ್ಲಿ ಅಂತ ಹೇಳೋದ ಫಸ್ಟ್ 3ನೇ ತಾರೀಕಿಂದ ಶುರು ಮಾಡೋಣ ಅಂತ. ನೋಡೋಣ ಶುರುವಲ್ಲೇ ಏನಾದ್ರು ಒಂದು ಎನರ್ಜಿ ಸಿಕ್ಕಿದ್ರೆ ವರ್ಷ ಪೂರ್ತಿ ಒಂದು ಕಡೆಯಾಗಿ ಎಲ್ಲ ಮಾಡ್ಬೋದು. ನೋಡೋಣ, ಬರ್ಬೋದು ಒಳ್ಳೆ ಒಳ್ಳೆ ಸಿನಿಮಾ ಆಫರ್ಸ್. ಕಾಯ್ತಾ ಇರ್ತೀವಿ ನಾವು, ಯಾವತ್ತೂ ಫೋನ್ ನೋಡ್ತಾ ಇರ್ತೀವಿ. ಸರ್, ನೀವು ಇವಾಗ ಈ ಸಿನಿಮಾದಲ್ಲಿ ಇದು ಮಾಸ್ ಇದೆ, ಲವ್ ಇದೆ, ಯಾವ್ದು ಕಷ್ಟ ಆಯ್ತು ನಿಮ್ಗೆ? ಲವ್ ಕಷ್ಟ ಆಗತ್ತೆ, ಕಷ್ಟ ಇಲ್ಲ ಮೇಕಿಂಗ್ ವಿಡಿಯೋಸ್ ಇದೆ ಅದ್ರಲ್ಲಿ ನೋಡಿ ಲವ್ ಕಷ್ಟ ಆಗುತ್ತೆ. ಇದ್ರದಲ್ಲಿ ನಾನು ನೋಡಿದೆ, ಅಷ್ಟೆಲ್ಲ ಸರ್ಕಸ್ ಹೊಡೆದಿಲ್ಲ ಅಲ್ಲ, ಬಟ್ ಕಂಪ್ಯಾರಿಟಿವ್ ಹೇಳ್ಬೇಕಂದ್ರೆ ಲವ್ ಒಂದ್ ಸ್ವಲ್ಪ ಕಷ್ಟ. ಅಲ್ಲ ಹಂಗಲ್ಲ, ರಿಯಲ್ ಲೈಫ್ ಬೇರೆ ಅಲ್ವಾ, ಅದೊಂದು ಸಮಥಿಂಗ್ ರಿಯಲ್ ಆಗಿರುತ್ತೆ. ನೀವು ಆಕ್ಟಿಂಗ್ ಮಾಡ್ಬೇಕು, ಅದು ಒಂದಷ್ಟು ಜನದ ಮುಂದೆ ತಂದೆಲ್ಲ ಇರ್ತಾರೆ ಸೆಟ್ ಅಲ್ಲಿ ಅಂತ ಬಂದಾಗ ಒಂದು ಕಾನ್ಶಿಯಸ್ನೆಸ್ ಇರತ್ತಲ್ವಾ. ಸೊ ಆತರ ಒಂದು ಇವಾಗ ಇದ್ರು ಇವಾಗ ಬರ್ತಾರೆ, ಇವರು ಹೇಳಕ್ಕಾಗಲ್ಲ, ಅದನ್ನ ತುಂಬಾ ಸೀಕ್ರೆಟ್ ಅದ. ಯಾರು ಇಲ್ಲ ಸಿನಿಮಾದಲ್ಲಿ ಲವ್ ಇತ್ತು ಅಂತ ಇಲ್ಲ ಇದ್ರೆ ಹೇಳ್ಬೋದು, ಇಲ್ವಲ್ಲ, ಇಲ್ಲ ಇಲ್ಲ ಯಾರು ಇಲ್ಲ ಇದ್ರು ಇಲ್ಲಪ್ಪ ನಾವು ಗಾಡಿ ಹುಡುಗಿ ಇದ್ರು ಕೂಡ ನೋಡ್ತಾರಲ್ವ
ಇಲ್ಲ ಅದು ಇಲ್ಲ ಅದೇ ಇಲ್ಲ ಫಸ್ಟ್ ಡೆಬ್ಯೂ ಆಗಿ ಬಂದ್ಬಿಟ್ರೆ ಆಡಿಯನ್ಸ್ ಗಳು ಬೇಜಾರು ಮಾಡ್ಕೊಂಡು ಅಯ್ಯೋ ಹೋಗ್ಬಿಟ್ಟು ಲವ್ ಇದೆ ಅವನಿಗೆ ಅಂತ. ಇಲ್ಲ ಇದ್ದಿದ್ರೆ ಹೇಳಿರ್ತಿದ್ದೆ ಯಾರು ಇಲ್ಲ ಸರ್ ಅಲ್ಲ ಸರ್, ಇವಾಗ ಹೀರೋನಕ್ಕೂ ಒಂದು ರೋಲ್ ಇದೆ, ಡೈರೆಕ್ಟ್ ಕೊಟ್ಟಿದ್ದಾರಾ? ಅದನ್ನೇ ಕೇಳ್ತಿದ್ರು ಆಕ್ಚುಲಿ ಸೆಟ್ ಅಲ್ಲಿ ಸರ್ ಎಲ್ಲ ನಿಮಗೆ ನಂದು ಯಾವ ಬ್ಯಾಡ್ ಲಕ್ ಅಂದ್ರೆ ಯಾವ ಸಿನಿಮಾಕ್ ಹೋದ್ರು ಯಾವುದೇ ವಿಲನ್ ಎಂಟಿನೇ ಇಡಲ್ವೇ ನನಗೆ. ನಾನು ಎಷ್ಟು ಡೈರೆಕ್ಟರ್ ಕೇಳಿದ್ರೆ ಮಾತಾಡಿದೆ, ಇಲ್ಲ ಸರ್ ಅವ್ರು ಓಡಿದಾರೆ ಸತ್ತೋಗ್ಬಿಟ್ಟಿದ್ದಾರೆ, ನೀವು ಒಬ್ಬರೇ ಜೊತೆಗೆ ಹಾಕಲ್ಲ ಯಾರು ಯಾಕೆ ಹೋಗೋದಿಲ್ಲ, ಅದು ನಮ್ಗೆ ಆ ಭಾಗ್ಯನೇ ಇಲ್ಲ ಅಂತ. ಇಲ್ಲ ಸರ್, ಇಂಟರ್ವ್ಯೂ ನೋಡಿದ್ರೆ ಪಕ್ಕ ನೆಕ್ಸ್ಟ್ ಅಲ್ಲಿ ಒಂದು ಫೇಮಸ್ ತುಂಬಾ ಸಿನಿಮಾ ವಿಲನ್ ಒಬ್ಬರೇ ಒಂಟಿ ವಿಲನ್ ಆಗಿ ಮಾಡೋದು, ಜೊತೆಗೆ ಒಂದು ಪಾತ್ರ ಹಾಕಲ್ಲ ಅಂತಾರೆ. ಗೊತ್ತಿಲ್ಲ ಯಾವ ಪಾತ್ರ ಬರ್ತಾರೆ. ಅಲ್ಲ ಅವ್ರಿಗಂತೂ ಹಂಗೂ ಇರ್ಬೇಕಿತ್ತು ಆಕ್ಚುಲಿ ಶೋಭರಾಜ್ ಅವರಿಗೆ ನಿಮ್ಗೆಲ್ಲ ಬರ್ಬೇಕಿತ್ತು ಅಂತಾನೆ ಇತ್ತು. ಇಲ್ಲ ಇದ್ರಲ್ಲೂ ಇಲ್ಲ. ಇತ್ತಂತೆ ಈ ಸರ್, ಸಿನಿಮಾದಲ್ಲಿ ಇತ್ತು ಆದ್ರೆ ಮಿಸ್ ಆಗಿದೆ ನೋಡಿ. ನಿಮ್ಗೆ ಅಟ್ಲೀಸ್ಟ್ ಲವ್ ಸೀನ್ ಮಾಡುವಾಗೆಲ್ಲ ಟೆನ್ಷನ್ ಆಗ್ತಿದ್ದಲ್ಲ, ಸರ್ ಕೇಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಎಕ್ಸ್ಪೀರಿಯನ್ಸ್ ಹಂಚ್ಬೋದಿತ್ತು, ಬಟ್ ಕೇಳಲಿಲ್ಲ ಅವ್ರು ಕೇಳಲಿಲ್ಲ ಅಂತಲ್ಲ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇವರಿಗೆ ಅಯ್ಯೋ 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 ನಮ್ಮ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ. ಹಾಗೆ ಒಳ್ಳೆ ಇದೇ ತರ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ. ಮತ್ತೆ ಇದು ಒಂದು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೆ ಒಂದು ಪ್ರೊಡ್ಯೂಸರ್, ಒಳ್ಳೆ ಒಂದು ವ್ಯಕ್ತಿ ನಮ್ಮ ಇಂಡಸ್ಟ್ರಿಗಿಂತ ಬೇಕು. ಯಾಕಂದ್ರೆ ನಾನು ತುಂಬಾ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ಈ ವ್ಯಕ್ತಿ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಅಂದ್ರೆ ಒಂದು ಕಲಾವಿದನಿಗೆ ಏನ್ ಬೇಕು, ಸಿನಿಮಾಕ್ಕೆ ಏನ್ ಬೇಕು, ಏನು ಅಂತ ಹೇಳೋದು ಕೇಳಿ ಪಡ್ಕೊಳ್ಳೋದಲ್ಲ, ಮೊದಲೇ ಕೊಟ್ಬಿಡೋರು, ನಮ್ನ ಅರ್ಥ ಮಾಡ್ಕೊಂಡೆ ಕೊಟ್ಬಿಡೋರು, ಅಷ್ಟು ಕಂಫರ್ಟ್ ಆಗಿ ನೋಡ್ಕೊಂಡಿರೋರು, ತುಂಬಾ ಒಂದು ಏನ ಹ್ಯುಮ್ಯಾನಿಟಿ ಇರುವಂತ ವ್ಯಕ್ತಿ, ಕಮಿಟೆಡ್ ಸಿನಿಮಾ ಪ್ಯಾಷನೇಟ್ ಆಸೆ ಇರೋದು. ಇದು ಈ ಸಿನಿಮಾ ಈ ತರ ಗೆದ್ದರೆ ಅವ್ರದ್ದು ಸಿನಿಮಾ ಮಾಡಕ್ಕಾಗುತ್ತೆ, ಅವ್ರನ್ನ ಉಳಿಸ್ಕೋಬೇಕಾಗುತ್ತೆ. ಅಂದ್ರೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾರೆ, ಒಂದು ಕಲಾವಿದನಾಗಿ ಇಂಥ ಪ್ರೊಡ್ಯೂಸರ್ಸ್ ಉಳಿಸ್ಕೋಬೇಕು. ಆವಾಗಲೇ ನಾಳೆ ಇನ್ನೊಂದು ಡೈರೆಕ್ಟರ್ ಬಂದು ಇವಾಗ ನಮಗೆ ಅವ್ರ ಸಿನಿಮಾದಲ್ಲಿ ಅಷ್ಟು ಅವಕಾಶ ಸಿಗುತ್ತೆ ಅಂತಾರಲ್ಲ ನಾವು, ಬಟ್ ಬೇರೆಯವ್ರಿಗೆ ಸಿಗುತ್ತೆ, ಬಟ್ ಅಂತವ್ರು ಗೆಲ್ಬೇಕು. ಬಿಕಾಸ್ ಆ ಪ್ರೊಡ್ಯೂಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ದಿನ ಶೂಟಿಂಗ್ ಆಗಿತ್ತು. ಆ ಶೂಟಿಂಗ್ ಆದಾಗ ಯಾರೋ ಒಬ್ರದೇನೋ ಪೇಮೆಂಟ್ ಪೆಂಡಿಂಗ್ ಇತ್ತು. ಅದು ಯಾವಾಗ ಗೊತ್ತಾಯ್ತು ಮ್ಯಾನೇಜರ್ ಕಡೆಯಿಂದ, ಸೆಟ್ಟಿಂಗ್ ಬಂದ್ಬಿಟ್ಟು ಮ್ಯಾನೇಜರ್ ಅವಾಗ್ಲೇನೆ ಬೈದ್ಬಿಟ್ರು, ತುಂಬಾ ಸೀರಿಯಸ್ ಆಗ್ಬಿಟ್ರು, ಯಾರ ಒಂದು ಪೇಮೆಂಟ್ ಕೂಡ ಬಾಕಿ ಇರ್ಬಾರ್ದು, ಅವತ್ತಿಂದ ಅಲ್ಲಿ ಕ್ಲಿಯರ್ ಆಗ್ಬಿಡ್ಬೇಕು ಅಂತ. ಸೊ ಈ ಮಾತು ನಮ್ ತಂದೆ ಇದ್ರ ಜೊತೆಯಲ್ಲಿ ಇದನ್ನ ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ರು. ನಾನೊಂದು ತುಂಬಾ ವರ್ಷದಿಂದ ತುಂಬಾ ಪ್ರೊಡ್ಯೂಸರ್ಗಳನ್ನ ನೋಡಿದೀನಿ, ಇಷ್ಟೊಂದು ಡೆಡಿಕೇಟೆಡ್, ಸಿನಿಮಾ ಪ್ಯಾಷನೇಟ್, ಆಮೇಲೆ ಇಷ್ಟೊಂದು ಆನೆಸ್ಟ್ ಆಗಿರೋ ಪ್ರೊಡ್ಯೂಸರ್ ನಾನು ಇದನ್ನೇ ನೋಡ್ತಾ ಇದ್ದೀನಿ. ಸೊ ಆ ವಿಷಯದಲ್ಲಿ ಆ ಮಾತು 100% ಸತ್ಯ. ಇವಾಗ ಎಕ್ಸಾಂಪಲ್ ನಾವೇ ಇದ್ದೀವಿ, ನಾವು ಪೇಮೆಂಟ್ ಕೇಳಿ ಸಾಕಾಗಿ ಪೇಮೆಂಟ್ ಕೊಡದಿರೋ ಸಿನಿಮಾಗಳಿದೆ. ನನ್ನ ದೊಡ್ಡ ಬ್ಯಾನರ್ ಸಿನಿಮಾನೇ ಪೇಮೆಂಟ್ ಕೊಡ್ಲಿಲ್ಲ, ಇವತ್ತು ಹೇಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವ್ರ ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ. ಅಷ್ಟು ಚೀಪ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ರು. ದೊಡ್ಡ ಬ್ಯಾನರ್, ದೊಡ್ಡ ಸಿನಿಮಾ, ದೊಡ್ಡ ಡೈರೆಕ್ಟರ್ ಕಾಸು ಕೊಡ್ಲಿಲ್ಲ. ಇಲ್ಲಿಂದೆಲ್ಲ ಮಂಗಳೂರಿಗೆ ಕರ್ಸ್ಕೊಂಡಿದ್ದಾರೆ, ಕರ್ಸ್ಕೊಂಡು ಸಮುದ್ರದಲ್ಲೆಲ್ಲ ಫೈಟ್ ಮಾಡಿಸಿದ್ದಾರೆ, ಸಮುದ್ರದಲ್ಲೆಲ್ಲ ಇವತ್ತು ದೇವ್ ಬಿಟ್ಟಿದ್ದಾರೆ ಅಂತ ದೊಡ್ಡ ಹೀರೋ ಜೊತೆ ಪೇಮೆಂಟ್ ಕೊಡ್ಲಿಲ್ಲ. ಅವಾಗ ದುಃಖ ಆಗುತ್ತೆ. ಒಂದು ಆರ್ಟಿಸ್ಟ್ಗಳು ಕನಸ್ಕೊಟ್ಕೊಂಡು ನಮ್ಮ ಒಟ್ಟಿಗೆ ನಾವು ಹೋಗೋದು, ಕನಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಪೇಮೆಂಟ್ ಕೊಡ್ಲಿಲ್ಲ ಅಂತ ಹೇಳಿ ನಾವ್ ಇವತ್ತು ಹೇಳಿದ್ರೆ 2 ನಿಮಿಷ, ಯಾವ ಹೆಸರು ಹೇಳಕ್ಕೆ 2 ನಿಮಿಷ ನಮ್ಗೆ. ಬಟ್ ಅವ್ರು ಅರ್ಥ ಮಾಡ್ಕೋಬೇಕು, ಒಬ್ರು ಕಲಾವಿದರು ಇದ್ದಾರೆ ಮೀಡಿಯಾ ಮುಂದೆ ನಮ್ಮ ಮಾನವರಿ ತೆಗೆದ್ಬಿಟ್ರೆ ಹೆಂಗಿರುತ್ತೆ ಅಂತ. ಅವ್ರಿಗೆ ಆ ದುಡ್ಡು ದೊಡ್ಡದಲ್ಲ, ಬಂಡವಾಳ ಹಾಕಿರ್ತಾರೆ ಕೋಟ್ಯಾಂತರ ರೂಪಾಯಿ, ನಮ್ಮ ದುಡ್ಡು ಹಿಡಿತಾರಲ್ಲ, ಅದು ನಮ್ಮ ಹೊಟ್ಟೆಗೆ ನಾವು ಹೋಗೋದು. ಬಟ್ ನನಗೆ 2 ನಿಮಿಷದಲ್ಲಿ ಹೆಸರು ಹೇಳ್ಬಿಡ್ತೀನಿ ನಾನು. ಬಟ್ ಬೇಡ, ಯಾಕಂದ್ರೆ ನಮಗೆ ಬೆಳಿಬೇಕು, ನಮ್ಗೆ ಇದ್ ಮಾಡ್ಬೇಕು. ಅವ್ರು ಒಂದ್ ಸಿನಿಮಾ ನೆಕ್ಸ್ಟ್ ಅಂತ ಡೈರೆಕ್ಟರ್, ಒಂದು ದೊಡ್ಡ ಡೈರೆಕ್ಟರ್ ಆಗಿದ್ರೆ ನಾವು ಹೋಗಲ್ಲ ಮೇಡಮ್. ಅವ್ರ ಬೇಡ ಸಿನಿಮಾನೇ ಬೇಡ. ಅಷ್ಟು ಬೇಜಾರಾಗಿದ್ದಂತ ಪ್ರೊಡ್ಯೂಸರ್ಸ್, ಬೇಜಾರ್ ಮಾಡಿದಂತ ಪ್ರೊಡ್ಯೂಸರ್ಸ್ ಇದ್ದಾರೆ. ಬೇಡ್ಕೊಂಡು ದುಡ್ಡು ಕೊಡ್ತಾ ಇಲ್ಲ ಸರ್, ನಾವು ಪೇಮೆಂಟ್ ಡೈರೆಕ್ಟ್ ಕೊಡ್ತೀವ್ರಿ, ತಿನ್ಬಿಡ್ತೀವ, ಓಡಾಡ್ಬಿಡ್ತೀವ, ನಿಮ್ದೇನ್ರಿ ಯಾವ್ರಿ ಅಂತ ಹೇಳೋರು ಇದ್ದಾರೆ. ಅದ್ರಲ್ಲಿ ಇಂಥ ದೇವರಂತ ಪ್ರೊಡ್ಯೂಸರ್ಸ್ ಇರ್ತಾರೆ. ಕೇಳೋದ್ರಿಂದ ಒಂದು ರಿಸೀವರ್ ಪೇಮೆಂಟ್ ಆಯ್ತನ್ರಿ ಸರ್, ನಿಮ್ ಸಿಕ್ತ ಸರ್, ನಿಮ್ ಕನ್ವಿನ್ಸ್ ಬಂತ ಸರ್, ಪ್ರತಿಯೊಂದು ಊಟದ ವಿಷಯದಲ್ಲಿ ಸರ್ ಎಲ್ಲ ನಿಮ್ಗೆ ಏನ್ ಬೇಕು ತರಿಸ್ಕೊಳ್ತೀವಿ. ಇಂಥವ್ರನ್ನ ಉಳಿಸ್ಕೋಬೇಕು ಮೇಡಮ್, ಇಂಥವ್ರು ಸಿಗೋದು ಕಷ್ಟ. ಈಗ ತುಂಬಾ ಅದು ಜಾಸ್ತಿ ಆಗಿದೆ ಎಲ್ಲ ಆರ್ಟಿಸ್ಟ್ಗಳಿಗೆ ಇನ್ನೊಂದೇನಂದ್ರೆ ಅದೇ ಹೇಳುದಲ್ಲ, ಸಿನಿಮಾ ಮಾಡೋದು ದೊಡ್ಡದಲ್ಲ, ರಿಲೀಸ್ ಮಾಡೋದು ಗೆಲ್ಲುವುದು ದೊಡ್ಡದು. ಅದೆಲ್ಲ ಗೆಲ್ಲುವುದಲ್ಲ. ಇವಾಗ ನಾವು ಪ್ರಾಡಕ್ಟ್ ಮಾಡ್ಕೊಂಡು ನಾವು ಇವತ್ತು ಕಾಯ್ತಾ ಇರ್ತೀವಿ. ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತುಂಬಾ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಗಳು ಹೀರೋ ಹೀರೋಯಿನ್ ಇವ್ರನ್ನೇ ಹಾಕೊಂಡು ಇಂಟರ್ವ್ಯೂ ಮಾಡೋದು.
ಹೌದು. ಅಲ್ಲ ಆ ಸಿನಿಮಾದಲ್ಲಿ ಒಂದು 40 ಜನರು ಕೆಲಸ ಮಾಡಿರ್ತಾರೆ, ಅವ್ರ ಹೆಸರು ಹೇಳಲ್ಲ. ಅಟ್ಲೀಸ್ಟ್ ಅವರ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ, ಅವರು ಒಂದು ಅವ್ರ ಕಡೆಯಿಂದ ಪ್ರಮೋಷನ್ ಮಾಡ್ತಾರೆ. ಅವ್ರ ರಿಲೇಟಿವ್, ಅವ್ರ ಫ್ರೆಂಡ್ಸ್ಗೆ ನಾನ್ ಮಾಡಿದೀನಿ ಇಂಟರ್ವ್ಯೂ, ಇಂಥ ಸಿನಿಮಾ ಮಾಡಿದೀನಿ ಅಂತ ಅವ್ರ ಕಡೆಯಿಂದ ಒಂದು 10-50 ಜನರು ಬರ್ತಾರೆ, ಒಂದು 20-50 ಜನರು ಬರ್ತಾರೆ. ಅವ್ರಿಗೆ ಒಂದು ಇಂಟರ್ವ್ಯೂ ಕೊಡೋದು ದೊಡ್ಡ ವಿಷಯ ಅಲ್ಲ. ಯಾರು ಮಾಡಲ್ಲ, ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಮಾಡಲ್ಲ. ಬರೀ ಹೀರೋ ಹೀರೋಯಿನ್ ಕೂತ್ಕೊಂಡ್ಬಿಟ್ಟು ಸಿನಿಮಾದಲ್ಲಿ ಹಿಂಗಿದೆ ಹಂಗಿದೆ ಬನ್ನಿ ನೋಡಿ ಅಂತ ಹೇಳಿದ್ರೆ ಪ್ರಮೋಷನ್ ಅಂತ ಹೇಳೋ ಏನ್ ಮೇಡಮ್? ಪ್ರಮೋಷನ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಮಾರ್ಕೆಟಿಂಗ್ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ಬೇಕು. ಆದ್ರೆ ನಾವು ಇಬ್ಬರೇ ಕೂತ್ಕೊಂಡು ಅಲ್ಲೇ ಮಾತಾಡಿದ್ರಲ್ಲ, ಪ್ರತಿ ಕಲಾವಿದರನ್ನ ಕರೆಸಿ ಮಾತಾಡ್ಬೇಕು. ಅವ್ನು ಚಿಕ್ಕ 2 ಸೀನ್ ಮಾಡಿದ್ರು, ಅವನ ಕರೆದ್ಬಿಟ್ಟು ಮಾತಾಡಪ್ಪ ನಮ್ ಸಿನಿಮಾ ಆಗ್ಬೇಕು. ಅವನು ಕಡೆಯವರು ಅವ್ನ ಫ್ರೆಂಡ್ಸ್ಗಳು ಅದನ್ನ ನೋಡಿ ಅಲ್ಲೊಂದು 50 ಸೀಟ್ ಬರುತ್ತೆ ಮೇಡಮ್ ಥಿಯೇಟ್ರಿಗೆ. ಈ ತಪ್ಪು ತುಂಬಾ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ಅದೇ ನಾನು ಹೇಳೋದು, ತುಂಬಾ ಚೇಂಜ್ ಆಗ್ಬೇಕು. ಇವಾಗ ನಾವ್ ಹೇಳ್ತೀವಿ ಥಿಯೇಟರ್ ಥಿಯೇಟರ್ ಸಿಕ್ಕ್ರಿ ಜನರು ಬರ್ತಾರೆ, ಜನರು ಬರೋಕೆ ನಾವ್ ವ್ಯವಸ್ಥೆ ಮಾಡ್ತಾ ಇಲ್ಲ. ಪ್ರಮೋಷನ್ ಸುಮ್ಮನೆ ಹೋಗ್ಬಿಟ್ಟು ಇಬ್ರು ಕೂತ್ಕೊಂಡು ಟಿವಿಯಲ್ಲಿ ಮಾತಾಡ್ಬಿಟ್ಟಿದ್ರೆ ಆಗಲ್ಲ. ಪ್ರಮೋಷನ್ ಹೆಂಗೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲಾರು ಮೊಬೈಲ್ ಅಲ್ಲೂ ಅದು ಓಡಾಡ್ಬೇಕು. ನನ್ನಿಂದ ಒಂದು 100 ಶೇರು, ಇವರಿಂದ ಇನ್ನೊಂದು 50 ಶೇರು, ಇನ್ನೊಬ್ಬರಿಂದ ಒಂದು 500 ಶೇರು. ಈ ಶೇರ್ ಆಗೋದ್ರೆ ಹೋಗಿ ಒಂದು ಕರ್ನಾಟಕದಾದ್ಯಂತ ಎಲ್ಲರಿಗೂ ರೀಚ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು, ವ್ಯಾಲ್ಯೂ ಕೊಡ್ಬೇಕು. ಪ್ರತಿ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ 2 ಸೀನ್ ಮಾಡಿದ್ರೆ ಒಂದು ವ್ಯಾಲ್ಯೂ ಕೊಡ್ಬೇಕು ಅವನಿಗೆ. ಅವ್ರ ಕರೆದು ಗೌರವ ಕೊಟ್ಬಿಟ್ಟು ಒಂದು 4 ಮಾತಾಡಪ್ಪ ಈ ಸಿನಿಮಾದ ಬಗ್ಗೆ, ನೀನು ಪ್ರಮೋಷನ್ ಮಾಡಪ್ಪ. ಪೋಸ್ಟರ್ ಹಾಕ್ರಿ, ಪೋಸ್ಟರ್ ಅಂತ ಪ್ರತಿಯೊಂದು ಒಂದು ಚಿಕ್ಕ ಫೋಟೋ ಆದ್ರೆ ಹಾಕ್ರಿ. ಅದೇನೋ 3 ಜನರು 4 ಜನರು ಹೀರೋ ಹೇಳೋದು ಬರೀ ಹಾಕ್ಬಿಟ್ರೆ ಬಾಕಿ ಯಾರು ಅಂತ ಗೊತ್ತಾಗಲ್ಲ. ಹಾಕಿ ಪ್ರತಿಯೊಬ್ಬರು ಚಿಕ್ಕದಾದ್ರೆ ಹಾಕಿ, ಅವ್ರಿಗೂ ಖುಷಿ ಆಗುತ್ತೆ ನಾನು ಮಾಡಿದೀನಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅವರೇ ಒಂದು ಸೆಲ್ಫ್ ಪ್ರಮೋಟ್ ಮಾಡ್ತಾರೆ, ನೋಡ್ರಿ ನಾನು ಇದನ್ನ ಮಾಡಿ ಹೋಗಿ. ಇದು ಫಸ್ಟ್ ಆಫ್ ಆಲ್ ಮಾಡ್ಬೇಕಾಗಿರೋದು. ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ನಾವು ಗನ್ಸ್ ಅಂಡ್ ರೋಸಸ್ ಅಂತ ಸಿನಿಮಾ ಮಾಡಿದ್ವಿ. ಅದು 5 ಲ್ಯಾಂಗ್ವೇಜ್ ಅಲ್ಲಿ, ತಮಿಳು, ಮಲಯಾಳಂ, ತೆಲುಗು, ಹಿಂದಿ, ಕನ್ನಡ. ಡೆಬ್ಯೂ ಆಗಿ ಅರ್ಜುನ್ ಅವರು ಈ ಸಿನಿಮಾದ ಮುಖಾಂತರ ಹೀರೋ ಆಗಿ ಬರ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ನಾನು ಮುಖ್ಯ ಪಾತ್ರ ಅಂದ್ರೆ ಮೈನ್ ವಿಲನ್ ಆಗಿ ಸ್ಕ್ರೀನ್ ಮೇಲೆ ಅಬ್ಬರಿಸಿದೀನಿ ಅಂತ ಹೇಳ್ಬೋದು. ಜನವರಿ 3ರಂದು ರಾಜಾಜ್ ಅಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿದ್ರೆ ನಮ್ಗೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಒಂದು ಧೈರ್ಯ ಬರೋದು, ಒಂದು ಪ್ರೊಡ್ಯೂಸರ್ ಉಳಿಯೋದು, ಪ್ರತಿಯೊಂದು ಎಲ್ಲ ನಿಮ್ ಕೈಲಿದೆ. ದಯವಿಟ್ಟು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ಬೇಕಾ? ಸೊ ನನ್ನ ಮೊದಲನೇ ಸಿನಿಮಾ ಇದೇ 3ನೇ ತಾರೀಕು ಜನವರಿ ಶುಕ್ರವಾರ ರಿಲೀಸ್ ಆಗ್ತದೆ. ಗನ್ಸ್ ಅಂಡ್ ರೋಸಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಲವ್ ಅಂಡ್ ಆಕ್ಷನ್. ಆಕ್ಷನ್ ಅಂದ ತಕ್ಷಣ ಆಕ್ಷನ್ ಓರಿಯೆಂಟೆಡ್ ಸುಮ್ಮನೆ ಮಾಡ್ಬೇಕು ಅನ್ನೋದಕ್ಕಿಂತ ಒಂದೊಳ್ಳೆ ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ. ರೌಡಿಸಮ್, ಲವ್, ಈ ಡ್ರಗ್ಸ್ ಅಂತೆಲ್ಲ ಹೋದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಏನಿದೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗ್ತಿದೆ. ಸೊ ನಮ್ಮ ಕನ್ನಡ ಸಿನಿ ರಸಿಕರು ಬೇರೆ ಭಾಷೆಯಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾ ನೋಡಿ ನಮ್ಮ ಹೊಸಬರನ್ನ ನಮ್ಮ ಇಡೀ ಟೀಮ್ ಎನ್ಕರೇಜ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.